ಎಫರ್ಟ್ಸ್ ನಿಮಗೆ ಹೇಳಬೇಕು. ಆಲ್ಮೋಸ್ಟ್ 10 ಕಿಲೋಮೀಟರ್ಸ್ ನಾವು ಲೈಟಿಂಗ್ ಪ್ರಾವಿಷನ್ ಮಾಡಿದ್ದೀವಿ. ಸೊ ಇದು ನಿಮಗೆ ಗೊತ್ತಾಗುತ್ತೆ ಇದು ಏನು ಕನ್ಸರ್ನ್ ಇಂದ ಮಾಡಿರೋದು ಅಂತ. ಸೇಫ್ಟಿ ಮೆಜರ್ಸ್ ಯಾಕೆ ಅಂತಂದ್ರೆ ಇಡೀ ನಗರ KGF ನಗರ 10 ಕಿಲೋಮೀಟರ್ಸ್ ಲೈಟಿಂಗ್ ಇರುತ್ತೆ ಆಫ್ಟರ್ 6 o'clock ಟು ಮಾರ್ನಿಂಗ್ 5:30 6 o'clock ವರೆಗೂ. ಅದಕ್ಕೆ ನಾವು ಅದು ಅಡಿಷನಲ್ ಲೈಟಿಂಗ್ಸ್ಗೋಸ್ಕರ ನಮ್ಮಲ್ಲೂ ಕೂಡ ಡೈಲಿ ಟ್ರಾವೆಲರ್ಸ್ ಜಾಸ್ತಿ. ಸೊ ಆಲ್ಮೋಸ್ಟ್ 11:30 ವರೆಗೂ ಬರ್ತಾ ಇರ್ತಾರೆ. ಮಾರ್ನಿಂಗ್ 3:30 ಅಲ್ಲ 4 o'clockಗೆ ಶುರು ಮಾಡಿದ್ರೆ ನೈಟ್ 11:30 ವರೆಗೂ ಲಾಸ್ಟ್ ಟ್ರೈನ್ ವರೆಗೂ ಬರ್ತಾ ಇರ್ತಾರೆ. ಅವ್ರು ಯಾವುದೇ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದಕ್ಕೋಸ್ಕರ ಅವರಿಗೂ ನಾವು ಸೇಫ್ಟಿ ಮೆಜರ್ಸ್ ಕೊಡಬೇಕಾಗುತ್ತೆ. ಇಲ್ಲಿನ ಪಬ್ಲಿಕ್ಗೆ, ಇಲ್ಲಿನ ಸಿಟಿಸನ್ಸ್ಗೆ ಇದು ಒಂದು ಮೇಜರ್ ಕನ್ಸರ್ನ್. ನಾವು ಇಷ್ಟೊಂದು ಲೈಟಿಂಗ್ ಪ್ರಾವಿಷನ್ ಮಾಡಿರುವಂಥದ್ದು. ಯಾಕೆಂದ್ರೆ ಒಂದು ಏರಿಯಾಗೆ ಮಾಡಿದ್ರೆ ಇನ್ನೆಲ್ಲ ಏರಿಯಾನು ನಮ್ಮ ಏರಿಯಾಲಿ ಈ ರೀತಿ ಮಾಡಿಲ್ಲ ಅಂತ ಅಂದ್ಬಿಟ್ಟು ನಾವು 10 ಕಿಲೋಮೀಟರ್ಸ್ ತಗೊಂಡ್ವಿ. ಎಲ್ಲೋ ಅಲ್ಪ ಸ್ವಲ್ಪ 1 ಕಿಲೋಮೀಟರ್ 1/2 ಕಿಲೋಮೀಟರ್ ಬಿಟ್ಟಿರೋದು ನೆಕ್ಸ್ಟ್ ಅಲ್ಲಿ ಪ್ರಾವಿಷನ್ ಮಾಡ್ಕೊಳ್ತೀವಿ. ಇದಕ್ಕೆ ನೆಕ್ಸ್ಟ್ ಪ್ರಾಬ್ಲಮ್ ಬರಬಾರ್ದು ಅಂತ ಅಂದ್ಬಿಟ್ಟು 100 kVದು ಟ್ರಾನ್ಸ್ಫಾರ್ಮರ್ಗೆ ಪ್ರಾವಿಷನ್ ಮಾಡ್ಕೊತಾ ಇದೀವಿ. ಅದು ಲೋಡ್ ಸಪೋರ್ಟ್ ಕೊಡ್ಲಿಕ್ಕೆ, ಮತ್ತೆ ಬೇರೆ ಎಲ್ಲೋ ಲೋಡ್ಗೆ ಮಿಸ್ ಮ್ಯಾಚ್ ಆಗಬಾರ್ದು. ಇದಕ್ಕೆ ಸ್ಪೆಷಲ್ ಏನ್ ನಾವು 10 ಕಿಲೋಮೀಟರ್ಸ್ ಲೈಟ್ಸ್ ಪ್ರಾವಿಷನ್ ಮಾಡಿದೀವಿ, ಇದಕ್ಕೆ ಸಪರೇಟ್ ಆಗಿ ಒಂದು ಟ್ರಾನ್ಸ್ಫಾರ್ಮರ್ನ ಆ ಕೆಪಾಸಿಟಿ ಇರೋಂಥದನ್ನ ತಗೊಂಡಿದ್ದೀವಿ. ಇನ್ನೊಂದು ನಮಗೆ ಜಾಗ ಕೊಟ್ಟಿದ್ದಾರೆ. ನಾವು ಅದು BC ಅವರಿಗೆ ಏನಿವತ್ತು ನಾವು ಆಶ್ರಯ ಜಾಗ 16 acres ಏನಿತ್ತು ಅದು ಸ್ವಲ್ಪ ಒತ್ತುವರಿನೂ ಆಗಿರೋದ್ರಿಂದ ಸಿಸ್ಟಮ್ಯಾಟಿಕ್ ಆಗಿ ಹಿಂದೆ ಅವರಿಗೆ ಜಾಗ ಕೊಟ್ಟಿದ್ದಾರೋ ಇಲ್ಲೋ ತುಂಬಾ ಜನ ಆ ಪೊಸಿಷನ್ ಅಲ್ಲೂ ಇರೋದ್ರಿಂದ ಒತ್ತುವರಿ ಆಗಿರೋದ್ರಿಂದ ತುಂಬಾ ಜನ ಆ ಜಾಗ ನಮಗೆ ಸಫಿಷಿಯೆಂಟ್ ಆಗಿ ಸಾಕಾಗದೇ ಇದ್ದಿದ್ರಿಂದ DC ಅವರಿಗೆ ನಾವು ಒಂದು ಪ್ರಸ್ತಾವನೆ ಕೊಟ್ಟಾಗ ಇನ್ನೊಂದು 9 acres 36 ಕ್ವಿಂಟಾಸ್ ಜಾಗ ಕೊಟ್ಟಿದ್ದಾರೆ. ಇಟ್ ಇಸ್ ಅದರ ಪಕ್ಕದಲ್ಲೇ ಕೊಟ್ಟಿದ್ದಾರೆ. ಏನು ಆಶ್ರಯ ಜಾಗ ಏನ್ 16 acres ನಮ್ಗೆ ಹಿಂದೆ ಇತ್ತು ಅದ್ರ ಪಕ್ಕ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ನಮ್ಗೆ ಈಗ 24 acres ನಮ್ಗೆ ಆಶ್ರಯ ಜಾಗ ಆಶ್ರಯ ಬೆನಿಫಿಷರೀಸ್ಗೆ ಕೊಡ್ಲಿಕ್ಕೆ ಇವತ್ತೇನು ಪ್ರೊಸೀಜರ್ಸ್ ಮಾಡಿದೀವಿ. ಜಾಸ್ತಿ ಬೆನಿಫಿಷರೀಸ್ ಮೈನಿಂಗ್ ಏರಿಯಾ ಅವರೇ ಇರೋದ್ರಿಂದ ಏನು ಸೈಟ್ಲೆಸ್ ಬೆನಿಫಿಷರೀಸ್ಗೆ ಅನುಕೂಲ ಆಗಬೇಕು ಅಂತ ನಾವು ಆಲ್ಮೋಸ್ಟ್ 1 year ಇಂದ ಇದ್ರದ್ದು ಹೋಮ್ವರ್ಕ್ ಮಾಡ್ತಾ ಇದ್ವಿ. ಅಷ್ಟು ಜಾಗದಲ್ಲಿ ನಾವು ಮಾಡಕ್ ಕೂಡ ಆಗ್ತಿರ್ಲಿಲ್ಲ ಬರೀ 16 acres ಅಲ್ಲಿ. ಇವಾಗ ನಮ್ಗೆ ಅಡಿಷನಲ್ ಆಗಿ 10 acres ಸಿಕ್ಕಿರೋದ್ರಿಂದ ತುಂಬಾ ಜನ ಬೆನಿಫಿಷರೀಸ್ ನ ಐಡೆಂಟಿಫೈ ಮಾಡ್ಲಿಕ್ಕೆ ಸೇ ಅಬೌಟ್ ಆಲ್ಮೋಸ್ಟ್ 10,000 ಅಪ್ಲಿಕೇಶನ್ಸ್ ಬಂದಿತ್ತು. ದಿಸ್ ಇಸ್ ಫಾರ್ ಯುವರ್ ಇನ್ಫಾರ್ಮೇಶನ್. ಅದರಲ್ಲಿ 7,000 ಅಪ್ಲಿಕೇಶನ್ಸ್ ಡಿಸ್ಕ್ವಾಲಿಫೈ ಆಗಿದೆ. 3,450 ಅಪ್ಲಿಕೇಶನ್ ಸ್ಕ್ರೂಟಿನಿ ಸ್ಟೇಜ್ ಬಂದಿದೆ. ಬೋರ್ಡ್ ಅಲ್ಲಿ ನೋಟಿಸ್ ಬೋರ್ಡ್ ಅಲ್ಲಿ ನೀವು ನೋಡಿರ್ತೀರಾ. ಅದಾದ್ಮೇಲೆ ನೆಕ್ಸ್ಟ್ 3,450 ಅಪ್ಲಿಕೇಶನ್ಸ್ ನ ಇಂಡಿವಿಜುವಲ್ ವಾರ್ಡ್ ವೈಸ್ ಬೆನಿಫಿಷರೀಸ್ ನ ಕರೆದು ಆ ಜಾಗದಲ್ಲಿ ಆಶ್ರಯ ಜಾಗದಲ್ಲಿ ಲಾಟ್ರಿ ಸಿಸ್ಟಮ್ ಅಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡುವಂತ ಸಿಸ್ಟಮ್ ನಮಗೆ ಈಗ ಆಲ್ಮೋಸ್ಟ್ 950 ಸೈಟ್ಸ್ ನ ಕೊಡ್ಲಿಕ್ಕೆ ಅವಕಾಶ ಆಗುತ್ತೆ. ತುಂಬಾ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ಸ್ ಕೊಡ್ತೀವಿ. ತುಂಬಾ ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ನಗರಸಭೆಯಿಂದ ಕೊಡ್ತಾ ಇರೋದು ಯಾವ ರೀತಿ ಅಂದ್ರೆ ಪ್ರೈವೇಟ್ ಲೇಔಟ್ ಅಲ್ಲೂ ಕೂಡ KDA ಪರ್ಮಿಷನ್ ಇಲ್ಲ. ಇವತ್ತು KGF ಅಲ್ಲಿ ಎಷ್ಟೊಂದು ಸೈಟ್ಸ್ ತಗೋತಾ ಇದ್ದಾರೆ, KDA ಪರ್ಮಿಷನ್ ಇಲ್ಲ, ಲೇಔಟ್ ಪರ್ಮಿಷನ್ ಇಲ್ಲ. ಆದ್ರೆ ಆಶ್ರಯ ಜಾಗಕ್ಕೆ KGF ಡೆವಲಪ್ಮೆಂಟ್ ಅಥಾರಿಟಿ ಪರ್ಮಿಷನ್ಸ್ ಇದೆ. ವಾಟರ್ ಸರ್ವಿಸಸ್ ಇರುತ್ತೆ, ರೋಡ್ಸ್, ಇನ್ಫ್ರಾಸ್ಟ್ರಕ್ಚರ್. ರೋಡ್ ಕೂಡ ಅದು 50 feet ರೋಡ್ಸ್. ಆಶ್ರಯ ಜಾಗಕ್ಕೆ ಇಷ್ಟು ದಿನ ಕೊಟ್ಟಿರುವಂತ ಜಾಗದಲ್ಲಿ 10 ಅಡಿ ರೋಡ್ ಇಲ್ಲದೆ ಕೊಟ್ಟಿದ್ರು. ಇವತ್ತು 50 ಅಡಿ ರೋಡ್ ಕೊಡ್ತಾ ಇದ್ದೀವಿ. ವಾಟರ್ ಪ್ರಾವಿಷನ್ಗೆ 4 ಕೋಟಿ, ರೋಡ್ಸು, ಡ್ರೈನು, ಲೈಟ್, ಇನ್ಫ್ರಾಸ್ಟ್ರಕ್ಚರ್ಗೆ 2.5 crores, ಆಲ್ಮೋಸ್ಟ್ 6.5 crores ನ ಆಶ್ರಯ ಲೆವೆಟ್ ಅಲ್ಲಿ ಡೆವಲಪ್ ಮಾಡಿರ್ತೀವಿ. ಇನ್ನು ಮುಂದೆ ಸ್ವಲ್ಪ ಅನುದಾನನ ರಿಸರ್ವ್ ಮಾಡ್ತೀವಿ. 1,000 ಫ್ಯಾಮಿಲೀಸ್ ಅಂದ್ರು, ಒಂದು ಫ್ಯಾಮಿಲಿಯಲ್ಲಿ 5 to 6 ಮೆಂಬರ್ಸ್ ಇರ್ತಾರೆ ಅಂದ್ರೆ 6,000 ಪಾಪ್ಯುಲೇಷನ್ ಸ್ಟೇ ಮಾಡುವಂತ ಅಟ್ಮಾಸ್ಫಿಯರ್ ನ ಒಂದು ಹೊಸ ಲೇಔಟ್ ನ ನಾವು ಆ ಜಾಗದಲ್ಲಿ ಮಾಡ್ತಾ ಇದೀವಿ. ಅದು ಕೂಡ ಸ್ಟೇಟ್ ಹೈವೇ ಪಕ್ಕದಲ್ಲಿ ಆಶ್ರಯ ಲೇಔಟ್ ಇರೋದ್ರಿಂದ ಮುಂದೆ ಅವರಿಗೆ ಹಕ್ಕುಪತ್ರ ಕೊಡೋದ್ರಿಂದ ನಾಳೆ ಆ ಸೈಟ್ ಮೇಲೆ ಅವರು ಬಿಲ್ಡಿಂಗ್ ಮೇಲೆ ಸೈಟ್ ಮೇಲೆ ಲೋನ್ ಅಪ್ಲೈ ಮಾಡಿದ್ರೆ ಎಜುಕೇಶನ್ಗೋ, ಬಿಲ್ಡಿಂಗ್ ಲೋನ್ಗೋ, ಸೈಟ್ ಲೋನ್ಗೋ ಖಂಡಿತವಾಗೂ ಅಂತ ಅದಕ್ಕೆ ಬ್ಯಾಂಕ್ ಅಲ್ಲಿ ಮಾನ್ಯತೆ ಇರುತ್ತೆ, ಅಂದ್ರೆ ಕನ್ಸಿಡರೇಷನ್ ಇರುತ್ತೆ. ಇಂಥದೆಲ್ಲ ದೂರದೃಷ್ಟಿ ಇಟ್ಕೊಂಡು ವಿ ಹ್ಯಾವ್ ಟೇಕನ್ ದಿಸ್ ಆಸ್ ಎ ಪೈಲಟ್ ಪ್ರಾಜೆಕ್ಟ್. ಎಲ್ಲರೂ KGF ಅವ್ರಿಗೆ ಆ ರೈಟ್ಸ್ ಇದೆ. ಏನಂದ್ರೆ ಅಲ್ಲಿ ಲೋಕಲ್ KGF ಇಂದ ಆಚೆ ಕಡೆ ಯಾವ್ದು ಇಲ್ಲ, ಆತರ ರೂಲ್ ಯಾವ್ದು ಇಲ್ಲ. ಅವ್ರು ಆಚೆ ಕಡೆ ಕೊಟ್ರೆ ಅವ್ರು ಬಂದಿದ್ದಾನ ಅಲ್ಲಿ ಮನೆ ಸೈಟ್ ಕೊಟ್ರೆ ಅವ್ರು ಅಲ್ಲೇ ಬಿಟ್ಬಿಟ್ಟಿದ್ದಾರೆ. ಬೇರೆ ಅವ್ರು ಹೋಗ್ತಾರ ಮನೆಗೆ.
ಇವಾಗ 160 ಸೈಡ್ 35 ವಾರ್ಡ್ಸ್ ಅಲ್ಲಿ ಇರೋರಿಗೆ ರೈಟ್ಸ್ ಇದೆಯಪ್ಪ. ಎಲ್ಲಿ ಬೇಕಾದ್ರೂ ನಗರಸಭೆ ವ್ಯಾಪ್ತಿಯಲ್ಲಿ ಎಲ್ಲಿ ಜಾಗ ಕೊಟ್ರೆ ಅಲ್ಲಿ ಅವ್ರು ಹೋಗಿ ಮನೆ ಕಟ್ಕೊಳ್ಳೋದಕ್ಕೆ ರೈಟ್ಸ್ ಇದೆ, ಅರ್ಥ ಮಾಡ್ಕೊಳ್ಳಿ. ಅದೇ ಮೇಡಮ್, ಇರೋರು ಕೊಡು ಮೇಡಮ್, ಅಲ್ಲಿ ಇರೋರು ಕೊಡು, ಅಷ್ಟೇ ನಾನು ಕೇಳ್ತಾ ಇರೋದು. ಇರೋರೇ ಅಪ್ಲಿಕೇಶನ್ ಹಾಕೊಂಡಿರೋದು, ಅಲ್ಲಿ ಬರೋದಿಲ್ವಾ? ನೀನು ಕೊಟ್ರೇನು ಕೂಡ ಅಲ್ಲಿ ಬರೋದಿಲ್ಲ. ಸುಮ್ಮನೆ ಅದು ಕ್ಲಾರಿಫೈ ಮಾಡಿ, ವಾರ್ಡಿಂದ ವಾರ್ಡ್ ಅಂತ ಹೇಳಿ ಕೊಡಿ ಮೇಡಮ್. ದಿನದೊಳಗಡೆ ಅವ್ರ ಪೊಸಿಷನ್ ಬಂದು ಮನೆ ಕಟ್ಕೊಳ್ಳಿಲ್ಲ ಅಂದ್ರೆ ಆ ಜಾಗ ಅವ್ರಿಗೆ ಏನೋ ಒಂದು ಕಂಡೀಷನ್ಸ್ ಇರುತ್ತೆ, ವಾಪಸ್ ತಗೋತೀವಿ ಅಂತ ಅಂದ್ಬಿಟ್ಟಲ್ಲ. ಅರ್ಥ ಮಾಡ್ಕೊಳ್ಳಿ. 35 ವಾರ್ಡ್ ಅಲ್ಲಿ ಇರುವಂತ ಎಲ್ಲ ಬೆನಿಫಿಷರೀಸ್ಗೆ ಅವ್ರ ರೈಟ್ಸ್ ಅದು. ಆಶ್ರಯ ಜಾಗ ಎಲ್ಲಿದೆ ಅವ್ರು ಅಪ್ಲೈ ಮಾಡ್ಕೊಂಡು ತಗೊಳ್ಳೋದಕ್ಕೆ ಅವ್ರ ರೈಟ್ಸ್ ಅದು. ಅದರಲ್ಲಿ ಲೋಕಲ್ ಎಲ್ಲಿ, ಬೇರೆ ಕಡೆ ಅವರು ಇಲ್ಲಿ. ಆಮೇಲೆ ನನ್ಗೆ ಅಪ್ಲಿಕೇಶನ್ಸ್ ಬಂದಾಗ ಶಶಿ ಅನ್ನೋರು ಬಂದು, ಮೇಡಮ್ 5,000 ಅಪ್ಲಿಕೇಶನ್ಸ್ ಆಯ್ತು, ಮೀಟಿಂಗ್ ಸ್ಟಾಪ್ ಮಾಡೋಣ, 7,000 ಅಪ್ಲಿಕೇಶನ್ಸ್ ಆಯ್ತು, 9,000 ಅಪ್ಲಿಕೇಶನ್ಸ್ ಆಯ್ತು ಅಂತ ಪದೇ ಪದೇ ಹೇಳ್ತಾ ಇದ್ರು. ಅದಾದ್ಮೇಲೆ ನಾನು ಕಮಿಷನರ್ ಅವ್ರ ಹತ್ರ ಮತ್ತೆ ರಿಸೋರ್ಸ್ ಪರ್ಸನ್ ಹತ್ರ ಕುತ್ಕೊಂಡು ಮಾತಾಡಿದ್ವಿ. ಆಮೇಲೆ ನಾವು ನಗರಸಭೆಯಲ್ಲಿರೋ ಎಲ್ಲಾ ಸ್ಟಾಫ್ನು ಅದಾದ್ಮೇಲೆ ಒಂದು NGO ಜೊತೆ ಟೈಪ್ ಮಾಡಿಕೊಂಡು ಪ್ರತಿ ಮನೆಗೆ, ಅಪ್ಲಿಕೆಂಟ್ ಮನೆಗೆ ಇಂಡಿವಿಜುವಲ್ ಆಗಿ ವಿಸಿಟ್ ಮಾಡಿದಾಗ ಎಲ್ಲ ಕೌನ್ಸಿಲರ್ಸ್ಗೂ ಗೊತ್ತಿದ್ದಾರೆ. ಆ ಅಪ್ಲಿಕೇಶನ್ ತಗೊಂಡು ಯಾರು ಅಪ್ಲಿಕೆಂಟ್ಸ್ ಇದ್ದಾರೆ ಆ ಡೀಟೇಲ್ಸ್ ತಗೊಂಡು, ಅವರಿಗೆ ಸ್ವಂತ ಮನೆ ಇದೆಯಾ, ಅವರಿಗೆ ಸೈಟ್ ಇದೆಯಾ ಅಥವಾ ಪ್ರಾಪರ್ಟಿ ಇದೆಯಾ, ಏನೂ ಇಲ್ವಾ, ಇನ್ಕಮ್ ಲಿಮಿಟ್ಸ್ ಏನು, ಆಶ್ರಯ ಯೋಜನೆಯಲ್ಲಿ ಸೈಟ್ ಕೊಡುವಂತವರಿಗೆ ಆ ಇನ್ಕಮ್ ಲಿಮಿಟ್ಸ್ ಅಲ್ಲಿ ಇದಾರಾ ಇಲ್ವಾ, ಇವೆಲ್ಲಾನು ಖುದ್ದಾಗಿ ನೋಡ್ಕೊಂಡು ಬನ್ನಿ ಅಂದ್ರೆ ಆಲ್ಮೋಸ್ಟ್ 1.5 month ಟೈಮ್ ತಗೊಂಡ್ರು. ಅವಾಗ ಈ 7,000 ಅಪ್ಲಿಕೇಶನ್ಸ್ ರಿಜೆಕ್ಟ್ ಆಗಿರುವಂತದ್ದು. ಔಟ್ ಆಫ್ 10,000 ಅಪ್ಲಿಕೇಶನ್ಸ್ ಅಲ್ಲಿ ಖುದ್ದಾಗಿ ಆಲ್ಮೋಸ್ಟ್ 25 ಎಷ್ಟು ನಗರಸಭೆಯಲ್ಲಿ ಸ್ಟಾಫ್ ಇದ್ದಾರೆ, ಏರಿಯಾ ವೈಸ್ ಅವ್ರಿಗೆ ಅಲೋಕೇಟ್ ಮಾಡಿದೀವಿ. ಇಂಥ ಏರಿಯಾಗೆ ಇಷ್ಟು ಅಪ್ಲಿಕೇಶನ್ಸ್, ನಮ್ಮಲ್ಲಿ ಎಷ್ಟು ಅಪ್ಲಿಕೇಶನ್ಸ್ ಬಂದಿತ್ತು, 500 ಅಪ್ಲಿಕೇಶನ್ಸ್, 300 ಅಪ್ಲಿಕೇಶನ್ಸ್, 600 ಅಪ್ಲಿಕೇಶನ್ಸ್ ಅಂತೆಲ್ಲ ಒಬ್ಬೊಬ್ಬರಿಗೆ ಅಲೋಕೇಟ್ ಮಾಡಿ ಒಬ್ಬರ ಜೊತೆ ಇನ್ನ 2 ಜನರನ್ನ ಕೊಟ್ಟು ಟೀಮ್ ವರ್ಕ್ ಮಾಡಿದೀವಿ. ಮೀಡಿಯಾ ಗೊತ್ತಿದೆ ಇದನ್ನ. ಪ್ರತಿಯೊಂದು ಮನೆಗೂ ಹೋಗಿ ಇವರು ಸರ್ವೆ ಮಾಡ್ಕೊಂಡು ಬಂದಿರೋವಂಥದ್ದು. ಎಲ್ಲಿ ಇನ್ಕಮ್ ಇದೆ, ಅವ್ರ ಬೆಂಬಲಲ್ಲಿ ಎಂಪ್ಲಾಯ್ ಇದಾರ, ಒಂದು 20,000 30,000 ಇನ್ಕಮ್ ಇದೆಯಾ ಪ್ರತಿ ಮಂತ್ ಅಂತದನ್ನ ನೋಡಿದ್ದಾರೆ. ಪ್ರಾಪರ್ಟೀಸ್ ಇದೆಯಾ, ಅವ್ರಿಗೆ ಆಲ್ರೆಡಿ ಆಶ್ರಯ ಯೋಜನೆಗೆ ಬಿಲೋ ಪಾವರ್ಟಿ ಲೈನ್ ಒಳಗಡೆ ಬರ್ತಾ ಇದಾರಾ ಇಲ್ವಾ, ಇದನ್ನ ಕ್ಲಾರಿಫಿಕೇಶನ್ ಥ್ರೂ ನಗರಸಭೆ ಕಮಿಷನರ್ ಮತ್ತೆ ಡಿಪಾರ್ಟ್ಮೆಂಟ್ ಅವ್ರ ಕಡೆಯಿಂದಾನೇ ಮಾಡಿಸಿದೀನಿ. ಯಾವುದೇ NGO ಕೂಡ ನಾನು ಟ್ರಸ್ಟ್ ಮಾಡಲಿಲ್ಲ. ವಿ ಹ್ಯಾವ್ ಎ ರೆಕಾರ್ಡ್ಸ್, ರಿಪೋರ್ಟ್ಸ್. ಯಾಕಂದ್ರೆ ಆ ಆಶ್ರಯ ಯೋಜನೆ ಒಂದ್ ಸೈಡ್ ಹಕ್ಕುಪತ್ರ ತಗೋಬೇಕಂದ್ರೆ ಇವೆಲ್ಲ ಹೋಮ್ ವರ್ಕ್ಸ್ ಏನು ನಾವು ರೆಕಾರ್ಡ್ ಮಾಡಿದೀವಿ, ವಿಸಿಟ್ ಮಾಡಿದೀವಿ, ಫೋಟೋ ತಗೊಂಡಿದೀವಿ, ಇಂಡಿವಿಜುವಲ್ ಬೆನಿಫಿಷರಿ ಮನೆ ಪಕ್ಕ ಅಪ್ಲಿಕೆಂಟ್ ಕಾರ್ಡ್ಸ್ ಇದಾವೆ. ಇದನ್ನೆಲ್ಲ ನಾವು ರಾಜಕಾರಣಿ ಹೌಸಿಂಗ್ಗೆ ಕಳ್ಸಿದೀವಿ. ಇಷ್ಟೆಲ್ಲ ಮಾಹಿತಿ, ಯಾಕಂದ್ರೆ ಇಂಥದ್ದು ಒಂದಿನ ಬರುತ್ತೆ, ನಾನು ಕಾನ್ಸಿಕ್ವೆನ್ಸಸ್ ನ ಫೇಸ್ ಮಾಡ್ತೀನಿ, ಒಬ್ಬರಿಗೂ ಸೈಟ್ ಕೊಡದೇ ಇರೋಂತ ತಕರಾರು ಮಾಡ್ತಾರೆ KGF ಅಲ್ಲಿ ಅನ್ನೋದು ನನ್ನ 6th ಸೆನ್ಸ್ ಇತ್ತು. ನಾನು ಅದನ್ನ ಮೊದಲೇ ಇವನ್ನೆಲ್ಲ ಇಟ್ಕೊಂಡು ಅದಕ್ಕೆ ಇಷ್ಟು ಟೈಮ್ ಕೂಡ ತಗೊಂಡಿರೋದು ಇದೇ ಕಾರಣಕ್ಕೆ. ಬೆನಿಫಿಷರಿ ಇವ್ರ ಅಪ್ಲಿಕೆಂಟ್ ಇದ್ರೆ ಇವ್ರ ಜೊತೆ ಫೋಟೋ ತಗೊಂಡಿರೋದು ಕೂಡ ಇವ್ರ ಹತ್ರ ದಾಖಲೆ ಇರ್ತಾರೆ. ಅದನ್ನ ನಾವು ರಾಜೀವ್ ಗಾಂಧಿ ಹೌಸಿಂಗ್ ಕೊಟ್ಟಿದ್ದೀವಿ. ಯಾಕೆ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಮಾಡೋದಕ್ಕೆ ಶರ ಬರ್ದಿದ್ದೀವಿ ಅಂತ ಹೇಳ್ತಾ ಇದ್ರಿ. ಏನ್ ಕಾರಣದಿಂದ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ, ವಿ ಹ್ಯಾವ್ ಎ ರೆಕಾರ್ಡ್ಸ್, ವಿ ಹ್ಯಾವ್ ಎ ಡೀಟೇಲ್ಸ್. ಇಷ್ಟೆಲ್ಲ ಮಾಡಿದೀವಿ, ಹೋಮ್ವರ್ಕ್ ನಾವು ಕೊಡ್ತೀವಿ ಎಲ್ಲ ಮಾಡಿ. 10,000 ಅಪ್ಲಿಕೇಶನ್ಗೂ ಆಶ್ರಯ ಅಪ್ಲಿಕೇಶನ್ಗೆ ನಾನು ರೆಕಾರ್ಡ್ ಇಟ್ಟಿದ್ದೀನಿ ನಗರಸಭೆಯಲ್ಲಿ. ಇದು ಒಂದು ಸೋಷಿಯಲ್ ಕನ್ಸರ್ನ್ ಇಂದಲೇ ಮಾಡ್ತಾ ಇರೋದು. ಇದಕ್ಕೆ ಏನೇನು ಪೊಲಿಟಿಕಲ್ ಆಗಿ ಕಾನ್ಸಿಕ್ವೆನ್ಸಸ್ ಕ್ರಿಯೇಟ್ ಮಾಡ್ತಾರೆ ಅಂತ ಗೊತ್ತಿದ್ದು ಇನ್ನೂ ಮುಂದಕ್ಕೆ ಹೋಗಿ ನಾನು ಅದನ್ನ ಫೇಸ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ನಾನು ಪ್ರಿಕಾಷನರಿ ಮೆಜರ್ಸ್ ತಗೊಂಡಿದ್ದೀನಿ. ಬಿಕಾಸ್ ಎಲ್ಲರೂ ಇದ್ರ ಬಗ್ಗೆ ತಿಳ್ಕೊಂಡಿದಾರೋ ಇಲ್ಲ ಗೊತ್ತಿಲ್ಲ. ಇಟ್ ಇಸ್ ಮೈ ಡ್ಯೂಟಿ ಟು ಎಕ್ಸ್ಪ್ರೆಸ್. ಅವರು ಫೈಟ್ ಮಾಡ್ತಾ ಇದ್ದಾರೆ ಅನ್ಕೊಂಡ್ರೆ ತಪ್ಪಾಗುತ್ತೆ. ಕಾಂಟ್ರಾಕ್ಟ್ ಇರ್ಬೋದು, TCL ಇರ್ಬೋದು, ನಾನ್ ಪರ್ಮನೆಂಟ್ ಇರೋರು ಇಡೀ ದೇಶದಲ್ಲಿ ಯಾರು ನಾನ್ ಪರ್ಮನೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ, ಮೈಸೂರು ಕಾಂಪ್ಲೆಕ್ಸ್ ಅಲ್ಲಿ, ಬ್ಯಾಂಗ್ಳೂರ್ ಕಾಂಪ್ಲೆಕ್ಸ್ ಅಲ್ಲಿ, ಪಾಲ್ಘಾಟ್ ಕಾಂಪ್ಲೆಕ್ಸ್ ಅಲ್ಲಿ ಏನು ಬೇಸಿಕ್ ಸ್ಯಾಲರೀಸ್ ಅಥವಾ ವೇಜಸ್ ಏನಿದೆ ಅವ್ರಿಗೆಲ್ಲರಿಗೋಸ್ಕರ ಅವ್ರು ಫೈಟ್ ಮಾಡ್ತಾ ಇದ್ದಾರೆ. ಬರೀ KGF ಅವ್ರಿಗೋಸ್ಕರ ಫೈಟ್ ಮಾಡ್ತಾ ಇದ್ದಾರೆ. ನನ್ಗೆ ಅದ್ರ ಬಗ್ಗೆ ಗೌರವ ಇದೆ. ಅವ್ರ ಸ್ಟ್ಯಾಂಡ್ ಬಗ್ಗೆ, ಅವ್ರ ಕಷ್ಟದ ಬಗ್ಗೆ ಪ್ರತಿಯೊಂದು ಹಂತದಲ್ಲೂ ಏನ್ ಕೆಲಸ ಮಾಡಿದೀವಿ ಅಂತ ನಾನು ಈ ಸಭೆಯಲ್ಲಿ ಐ ಡೋಂಟ್ ವಾಂಟ್ ಟು ಎಕ್ಸ್ಪ್ರೆಸ್. ಬಟ್ ಗೌರವಾನ್ವಿತ ಸದಸ್ಯರು ಹಿಂದೆ ಅಧಿಕಾರದಲ್ಲಿದ್ರು, ಹಿಂದೆ ಜವಾಬ್ದಾರಿ ಸ್ಥಾನದಲ್ಲಿದ್ರು, ಯಾರು ಈ ಸ್ಥಾನನ ಅಲಂಕರಿಸಿದ್ದಾರೆ. ಶಿ ಇಸ್ ಅನ್ ಎಜುಕೇಟೆಡ್ ಟೀಚರ್, ಪ್ರೊಫೆಷನಲಿ ಶಿ ಇಸ್ ಅ ಟೀಚರ್. ಅವರಿಗೆ ಮಕ್ಕಳ ಬಗ್ಗೆ ಕನ್ಸರ್ನ್ ಇದೆಯಾ ಇಲ್ವಾ ಅಂತ ಫಸ್ಟ್ ನೀವು ಆಲೋಚನೆ ಮಾಡಿ. ನೀವು ಜನಗಳ ಹತ್ರ ಬೆಳಗ್ಗೆ ಇದ್ರೆ, ಯಾರು ಇವತ್ತು ಕೌನ್ಸಿಲರ್ಸ್ ಆಗಿದ್ದೀರಾ, ನೀವು ಆ ಏರಿಯಾ ಲಿಮಿಟ್ಸ್ ಅಲ್ಲೇ ಇದ್ದೀರಾ, ವ್ಯಾಪ್ತಿಯಲ್ಲೇ ಇರ್ತೀರಾ. ಬೆಳಗ್ಗೆ ಪಬ್ಲಿಕ್ ನಿಮ್ಮ ಹತ್ರ ಯಾವ್ಯಾವ ಇಶ್ಯೂ ಎತ್ಕೊಂಡು ಬರ್ತಾರೆ ಅಂತ ಗೊತ್ತದೆ. ಅಂಡ್ ಶಿ ಈಸ್ ಇನ್ ದ ರೆಸ್ಪಾನ್ಸಿಬಿಲಿಟಿ. ಯಾವ ಜಾಗದಲ್ಲಿದ್ದಾರೆ, 35 ವಾರ್ಡ್ಸ್ ಅಲ್ಲೂ ಏನೇನು ಇಶ್ಯೂಸ್ ಇಂದ ಬರ್ತಾರೆ
ಯಾರು ಬರ್ತಾರೆ, ಯಾಕೆ ಅಪ್ರೋಚ್ ಮಾಡ್ತಾರೆ, ಅಫಿಷಿಯಲ್ಸ್, ಎಜುಕೇಟೆಡ್ಸ್, ಕಾಮನ್ ಪೀಪಲ್, ಎಲ್ಲ ತರದನ್ನು ಕೂಡ ಅವರೇ ಅಡ್ರೆಸ್ ಮಾಡಬೇಕಾಗುತ್ತೆ. ಇಟ್ ಇಸ್ ಯುವರ್ ಡ್ಯೂಟಿ ಬ್ರದರ್ಸ್, ಇಟ್ ಇಸ್ ಯುವರ್ ಡ್ಯೂಟಿ ಟು ಎಜುಕೇಟ್ ಹರ್. ಇಟ್ ಇಸ್ ಎಜುಕೇಟೆಡ್ಸ್ ಇದೀರಾ ಅಲ್ಲ, ಇಲ್ಲಿ ರೆಸಲ್ಯೂಷನ್ ಆಗಿ ಅದು ಎಲ್ಲಿಗೆ ಹೋಗ್ಬೇಕು, ಸರ್ಕಾರಕ್ಕೆ ಹೋಗ್ಬೇಕಲ್ಲ. ಅದರ ಬಗ್ಗೆ ಸ್ವಲ್ಪ ಗೌರವವಾಗಿ ಮಾತಾಡಿ, ಮೀಟಿಂಗ್ ಮಾಡಿ, ಅದಕ್ಕೆ ಒಂದು ಸ್ಪೆಷಲ್ ಮೀಟಿಂಗ್ ಮಾಡಿ. ಆಮೇಲೆ ಅದಕ್ಕೆ ಏನಾದ್ರು ಬೇರೆ ಮಾಹಿತಿ ಬೇಕಾದ್ರೆ ಪ್ಲೀಸ್ ಆ ಮಾಹಿತಿ ಬಗ್ಗೆ ತಗೊಳ್ಳಿ. You can express your opinions, but the opinions ನಾವು ಅಕ್ಸೆಪ್ಟ್ ಮಾಡ್ಕೋತಾರೆ ಅನ್ನೋದು ದಟ್ಸ್ ಡಿಫರೆಂಟ್ ಆಸ್ಪೆಕ್ಟ್. ತಮ್ಮ ಒಪಿನಿಯನ್ಸ್ ಏನಿದೆ ಆ ಒಪಿನಿಯನ್ಸ್ ಕೊಟ್ಟರೆ ನಾನೇ ತಮ್ಮ ಪರವಾಗಿ ಫಾರ್ವರ್ಡ್ ಮಾಡ್ಕೊಡ್ತೀನಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ಗೆ. ಸರ್ ಇದು ನಾನು ಕ್ವಶ್ಚನ್ ಮಾಡಿಲ್ಲ, ಅಟ್ಲೀಸ್ಟ್ ಇದ್ರಲ್ಲಿ ಸಬ್ಜೆಕ್ಟ್ ಸೇರಿಸಬೇಕಾಗಿತ್ತಲ್ಲ. ನಾನು CMD ನೋಡಿದಾಗ ಕಾಂಪ್ಲೆಕ್ಸ್ ಅಲ್ಲೂ ಪ್ರೊಟೆಸ್ಟ್ ಆಗ್ತಿಲ್ಲ. ಐ ಹ್ಯಾವ್ ಅ ಸಿನ್ಸಿಯರ್ ಕನ್ಸರ್ನ್ ಅಬೌಟ್ ದ ಎಂಪ್ಲಾಯೀಸ್. ಬಟ್ ಏನ್ ಇಶ್ಯೂಸ್ ಇದಾವೆ ಅದನ್ನ ನಾವು ನೆಗೋಸಿಯೇಷನ್ ಟೇಬಲ್ ಅಲ್ಲಿ ಕುತ್ಕೊಂಡಾಗ ಮಾತ್ರ ವಿ ವಿಲ್ ರೆಕ್ಟಿಫೈ ದ ಥಿಂಗ್ಸ್ ಅಂತ ಹೇಳ್ತಾ, ಇನ್ನೂ ಒಂದು ವಿಷಯ ಮುಂದಕ್ಕೆ ಹೋಗಿ, ಹಿಯರ್ ಆಫ್ಟರ್ ಇವತ್ತಿಂದ ಆದ್ಮೇಲೆ ವಿ ವಿಲ್ ಡೂ ಒನ್ ಹೋಮ್ವರ್ಕ್. ಯಾರು ಡಿಸ್ಕೌಂಟ್ ಆನ್ ಆಲ್ ನ್ಯೂ ಇಯರ್ ಡೈರೀಸ್ 2025 available only at Satya Bookstore, Aladamara. Cent discount on all Voltas brand items, AC, refrigerator, washing machine and other items only at Voltas brand showroom at Parandehali. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Peak.